ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಬನ್ನಿ, ಇವತ್ತು ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಎಷ್ಟು ಚೆನ್ನಾಗಿರೋದು ಕ್ರೋಶ ಕುಚ್ಚು ಡಿಸೈನ ಸಿಂಪಲ್ಲಾಗಿ ಹೇಗೆ ಹಾಕೋದು ಮತ್ತು ಇದಕ್ಕೆ ಹಾಕ್ಲಿಕ್ಕೆ ಏನೇನು ಬೇಕೋ ಎಲ್ಲ ನೋಡ್ಕೊಬರೋಣ ಬನ್ನಿ. ಇದು ಸ್ಯಾರಿದು ಪಲ್ಲು ಆಗಿದೆ. ಈಗ ಬೇಕಾಗಿರೋ ಮೆಟೀರಿಯಲ್ಸು ರಿಂಗ್ ಬೀಡ್ಸು ಮತ್ತು 3 mm ನಾರ್ಮಲ್ ಕುಚ್ಚು ಬೀಡ್ಸ್ನೇ ಯೂಸ್ ಮಾಡ್ತಾ ಇರೋದು. ಕ್ರೋಶ ಹಾಕಲಿಕ್ಕೆ ಯೂಸ್ ಮಾಡ್ತೀವಲ್ಲ ಅದು. ಮತ್ತು 6 ಎಳೆ ದಾರ, ಇದು 10.075 mm ಕ್ರೋಶ ತೊಗೊಂಡಿದ್ದೀನಿ. ಫಸ್ಟ್ 6 ಎಳೆ ದಾರನ ಹೀಗೆ ಸ್ವಲ್ಪ ಕೈಗೆ ಸುತ್ತಕೊಂಡು ಸ್ಯಾರಿದು ಪಲ್ಲು ಇದೆ ಅಲ್ವಾ, ಪಲ್ಲುದು ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ನೋಡಿ, ಹೀಗೆ ಒಂದು ನಾಟ್ನ ಹಾಕ್ಕೊಳ್ಳಿ. ದಾರನ ಇನ್ಸರ್ಟ್ ಮಾಡಿಕೊಂಡು 2 ಸಲ ನಾಟ್ನ ಹಾಕಿ ಸಾಕು, ಅದೇನು ರಿಮೂವ್ ಆಗೋಲ್ಲ. ಇಂತಕ್ಕಂದರೆ ನಾವು ಅದನ್ನ ಲಾಸ್ಟಿಗೆ ಆ ಥ್ರೆಡ್ನ ಕಟ್ ಮಾಡಿ ಸ್ಟಿಕ್ ಮಾಡೋದ್ರಿಂದ ಅದೇನು ರಿಮೂವ್ ಆಗೋಲ್ಲ. ಹೀಗೆ 2 ಟೈಮ್ಸ್ ನಾಟ್ ಆದಮೇಲೆ ನೀವು ಪಕ್ಕದಲ್ಲೇ ಇನ್ನೊಂದು ಲೂಫ್ನ ತಗೋಬೇಕು. ಹೀಗೆ ಒಂದು ಲೂಫ್ನ ತಗೊಂಡು ಆ ಲೂಫ್ನ ಲಾಕ್ ಮಾಡ್ಕೊಳ್ಳಿ. ಆದಮೇಲೆ 1 2 ಸಲ ಚೈನ್ನ ಹಾಕ್ಕೊಂಡು 2 ಚೈನ್ನ ಹಾಕ್ಕೊಂಡು ಮತ್ತೆ ಕ್ರೋಶ ಮೇಲೆ ದಾರ ತೊಗೊಂಡು ಪಕ್ಕದಲ್ಲೇ ಈಗ 2 ಚೈನ್ ಮಾಡಿ ಏನು ಕಮ ಮಾಡಿದ್ವಲ್ವ ಅಲ್ಲೇ ಒಂದು ಡಬಲ್ ಕ್ರೋಶ ಮಾಡಿ, ಆದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಳ್ಳಿ, ಮತ್ತು ಆ್ಯಸ್ ಯೂಶಲ್ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ ಮಾಡಿ, ಮತ್ತು ಕ್ರೋಶ ಮೇಲೆ ದಾರ ತೊಗೊಂಡು 4ನೇದು ಅಂದರೆ ಈಗ ಹಾಕ್ತಾ ಇರೋದು 3ನೇ ಡಬಲ್ ಕ್ರೋಶೆ. ಬಟ್ ನಾವು ಇದರಲ್ಲಿ 2 ಟೈಮ್ಸ್ದು 2 ಚೈನ್ ಏನು ಹಾಕಿದ್ವಲ್ವ ಅದನ್ನು ಕನ್ಸಿಡರ್ ಮಾಡಿಕೊಂಡು 4, ಇದು 5ನೇದಾಗಿದೆ, ಅದನ್ನು ಕನ್ಸಿಡರ್ ಮಾಡಿದ್ದೀವಿ ಇದರಲ್ಲಿ. ಅದನ್ನು ಒಂದು ಕಂಬ ಥರ ಆಗುತ್ತೆ. ಈಗ ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ ನಾವು ರಿಂಗ್ ಬೀಡ್ ಏನು ತೊಗೊಂಡಿದ್ವಲ್ವ ಆ ರಿಂಗ್ ಬೀಡನ್ನ ಬರೀ ಒಂದೇ ಹೋಲ್ ಒಳಗಡೆ ಇನ್ಸರ್ಟ್ ಮಾಡ್ಕೊಳ್ಳಿ. ಒಂದು ಹೋಲ್ ಒಳಗಡೆ ಇನ್ಸರ್ಟ್ ಮಾಡಿಕೊಂಡು 3 mm ಬೀಡ್ ಏನು ತೊಗೊಂಡಿದ್ವಲ್ವ ಅದು 2 ಬೀಡನ್ನ ಹೀಗೆ ಕ್ರೋಶಾಗೆ ಹಾಕ್ಕೊಂಡು ಹೀಗೆ ಅಡ್ಜಸ್ಟ್ ಮಾಡಿ ಮತ್ತೆ ರಿಂಗ್ದು ಇನ್ನೊಂದು ಸೈಡು ಹೋಲ್ಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ಹೀಗೆ ಅದನ್ನು ಇನ್ಸರ್ಟ್ ಮಾಡಾದಮೇಲೆ ಥ್ರೆಡ್ ಒಳಗಡೆಗೆ ಇನ್ಸರ್ಟ್ ಮಾಡಿಕೊಂಡು ಒಂದು ಬೀಡ್ ಲಾಕ್ ಮಾಡಿ, ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಅದೆಲ್ಲಿ ಬರುತ್ತೋ ಅಲ್ಲಿ ಮತ್ತೆ ಒಂದು ಕಂಬನ ಹಾಕಿ, ಒಂದು ಕಂಬ ಅಂದರೆ ಏನಿಲ್ಲ, ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ ಆಗಿದೆ. ಮತ್ತು ಕ್ರೋಶ ಮೇಲೆ ದಾರ ತಗೊಂಡು 2ನೇ ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಇದು 3ನೇ ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಅಂತಂದರೆ ಕ್ರೋಶ ಮೇಲೆ ದಾರ ತಗೊಂಡು ಸ್ಯಾರಿ ಒಳಗಡೆಯಿಂದ ಲೂಫ್ನ ತೊಗೊಂಡ್ರೆ ಸೊ ನಿಮಗೆ 3 ಕಂಬ ಬರುತ್ತೆ. 3 ಲೂಫ್ ಇರುತ್ತೆ. ಆ 3 ಲೂಫಲ್ಲಿ 2ರಲ್ಲಿ ಒಂದು ಸಲ ಮಾಡಿ ಮತ್ತು 2ರಲ್ಲಿ ಒಂದು ಸಲ ಮಾಡಿದ್ರೆ ಅದೇ ಕಂಬ ಆಗುತ್ತೆ. ಈಗ ಇಲ್ಲಿ 5 ಕಂಬ ಆಗಿದೆ. 5 ಕಂಬ ಆದಮೇಲೆ 3 mm ಮತ್ತೆ ಒಂದು ಸಿಂಗಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಹೀಗೆ ಇನ್ಸರ್ಟ್ ಆದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತೊಗೊಂಡು ಮತ್ತೆ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡಿ, ಇದು 6ನೇ ಡಬಲ್ ಕ್ರೋಶೆ ಆಗುತ್ತೆ. ಇದು 7, ಹೀಗೆ 7 ಡಬಲ್ ಕ್ರೋಶೆ ಆದಮೇಲೆ ಇದು 8ನೇ ಡಬಲ್ ಕ್ರೋಶೆ. ಈಗ ಹಾಕ್ತಿರೋದು 9ನೇ ಡಬಲ್ ಕ್ರೋಶೆ. ಟೋಟಲಾಗಿ ಇಲ್ಲಿ ನಾವು 10 ಡಬಲ್ ಕ್ರೋಶೆಸ್ನ ಹಾಕ್ಕೋಬೇಕು. ಹೀಗೆ 10 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ರಿಂಗ್ ಬೀಡು ಮತ್ತು ಒಳಗಡೆಗೆ 2 ಸ್ಮಾಲ್ ಬೀಡನ್ನ, ಅಂದರೆ ಈಗ ಒಂದೇ ಹೋಲ್ ಒಳಗಡೆ ಇನ್ಸರ್ಟ್ ಮಾಡ್ಕೋಬೇಕು. 2 ಹೋಲಲ್ಲೂ ಇನ್ಸರ್ಟ್ ಮಾಡಿಬಿಡಿ. ಸ್ವಲ್ಪ ನಿಧಾನಕ್ಕೆ ಈ ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಜಂಪಾಗಿ ಹೋಗುತ್ತೆ. ನೋಡಿ, ಈಗ ಜಂಪ್ ಆಯಿತು ನೋಡಿ, ಹಾಗೆ ಜಂಪ್ ಆಗುತ್ತೆ. ಹೀಗೆ ಒಂದೊಂದನ್ನೇ ಇನ್ನೊಂದನ್ನು ಹಾಕಿ ಇನ್ಸರ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ನಿಧಾನಕ್ಕೆ ಪುಷ್ ಮಾಡಿ, ಸ್ವಲ್ಪ ಜೋರಾಗಿ ಮಾಡಿದ್ರೆ ನಿಮಗೆ ಹಿಂದೆ ಇರೋ ರಿಂಗ್ದು ಬೀಡ್ದು ಬ್ರೇಕ್ ಆಗಿಬಿಡೋದು, ಬ್ರೇಕ್ ಆಗುತ್ತೆ. ಹೀಗೆ ನೀಟಾಗಿ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಥ್ರೆಡ್ ಒಳಗಡೆಗೆ ಇನ್ಸರ್ಟ್ನ ಮಾಡ್ಕೊಳ್ಳಿ. ಅದು ಮತ್ತೆ ಒಂದು ಬೀಡು ರಿಮೂವ್ ಆಗೋಯಿತು. ಮತ್ತು ಇನ್ನೊಂದನ್ನು ಇನ್ಸರ್ಟ್ ಮಾಡಿಕೊಂಡು
ನೀಟಾಗಿ ಮಾಡಿ. ಹೀಗೆ ರಿಮೂವ್ ಆಗುತ್ತೆ ಅಂತ ನಿಮಗೆ ತೋರಿಸ್ಲಿಕ್ಕೆ ನಾನು ಹೀಗೆ ಮಾಡಿದೆ. ಈಗ ನೀಟಾಗಿ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ ಕ್ರೋಶೆ ಮೇಲೆ ದಾರ ತಗೊಂಡು ಹೀಗೇ ಮತ್ತೆ ಒಂದು ಕಂಬನ ಹಾಕ್ಕೊಳ್ಳಿ. ನೋಡಿ ಈ ಸ್ಟೆಪ್ ಇಷ್ಟೇ, ಹೀಗೇ ಕಂಟಿನ್ಯೂ ಮಾಡಿ. ಈ ಸೆಂಟ್ರಲ್ಲಿ ಸೇಮ್ ಇದೇನು ಹಾಕಿದ್ವಿ ಈಗ 5 ಕಂಬ ಆದಮೇಲೆ ಒಂದು ಬೀಡು ಮತ್ತು 5 ಕಂಬ ಆದಮೇಲೆ ರಿಂಗ್ ಬೀಡು, ಹೀಗೇ ಈ ಸ್ಟೆಪ್ನ ಫುಲ್ಲು ಕಂಟಿನ್ಯೂ ಮಾಡ್ತಾ ಹೋಗಿ. ಲಾಸ್ಟಿಗೆ ಹೇಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಮತ್ತೆ ಈಗ 2 ಕಂಬ ಆಗಿದೆ. 3ನೇ ಕಂಬ ಹಾಕ್ಕೊಳ್ಳಿ. ಈಗ 4ನೇ ಕಂಬನ ಹಾಕಿ 5ನೇ ಕಂಬ ಆದಮೇಲೆ 1 2 ಚೈನ್ನ ಹಾಕ್ಕೊಂಡು ಹೀಗೆ ಟ್ರಿಮ್ ಮಾಡಿ ಥ್ರೆಡ್ನ ಆಚೆ ತೆಗೆದ್ರೆ ಸೊ ನಿಮಗೆ ಅಲ್ಲಿ ಲಾಕ್ ಆಗೋಗುತ್ತೆ. ನೋಡಿ ಈ ಡಿಸೈನು ಇಷ್ಟೇ ಇದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕಾಂಟ್ರಾಸ್ಟಲ್ಲಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಇದು ಲಾಸ್ಟಲ್ಲಿ ಏನಿದೆ ಅಲ್ವ ಥ್ರೆಡ್ಡು ಅದನ್ನು ಕಟ್ ಮಾಡಿ ಟ್ರಿಮ್ ಮಾಡಿಬಿಡ್ತೀವಿ. ಈ ಡಿಸೈನು ನೆನ್ನೆದು, ಬೇಕು ಅಂದರೆ ನನ್ನದು ಚಾನಲಲ್ಲಿದೆ, ಇಲ್ಲಾಂದರೆ ನಿಮಗೆ ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡಿ. ಅದು ಲಾಸ್ಟ್ದು ದಾರ ಏನಿದೆ ಅಲ್ವ 2 ಸೈಡೂ ಅದನ್ನು ಶಾರ್ಟಾಗಿ ಕಟ್ ಮಾಡಿ ಗ್ಲೂನ ಹಾಕಬೇಕು. ಅದನ್ನು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಮತ್ತು ಆ ರಿಂಗ್ ಬೀಡ್ದು ಜಾಗ ಏನಿದೆ ಅಲ್ವ ಅಲ್ಲಿ ಕುಚ್ಚನ್ನ ಕಟ್ಟಬೇಕು. ಬನ್ನಿ ಕುಚ್ಚನ್ನು ಹೇಗೆ ಕಟ್ಟೋದು ಅಂತ ಈಗ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಹೀಗೆ ಸ್ಯಾರಿನ ಒಂದು ದಿವಾನಾಗೆ ಹಾಕ್ಕೊಳ್ಳಿ, ಒಂದು ಟೇಬಲ್ ಮೇಲೆ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ಅಲ್ಲಿಗೆ. ನೋಡಿ ಲಾಸ್ಟಿಗೆ ಥ್ರೆಡ್ಸ್ನ ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಫ್ಯಾಬ್ರಿಕ್ ಗ್ಲೂ ಬರುತ್ತಲ್ವ ಆ ಫ್ಯಾಬ್ರಿಕ್ ಗ್ಲೂನ ನೀಟಾಗಿ ಹೀಗೆ ಇನ್ಸರ್ಟ್ ಮಾಡಿಕೊಂಡು ನೀವು ಅದನ್ನು ಹೀಗೆ ಸ್ಯಾರಿ ಬ್ಯಾಕ್ ಸೈಡು, ಫ್ರಂಟ್ ಸೈಡ್ಗೆಲ್ಲ ಬ್ಯಾಕ್ ಸೈಡ್ಗೆ ಹೀಗೆ ಸ್ಟಿಕ್ನ ಮಾಡ್ಕೊಳ್ಳಿ. ಸೊ ಅದು ನೀಟಾಗಿ ಸ್ಟಿಕ್ ಆಗುತ್ತೆ. ಈ ಸೈಡ್ದು ಅಷ್ಟೇ ಹಾಗೆಯೇ ಸ್ಟಿಕ್ನ ಮಾಡ್ಕೋಬೇಕು. ನೋಡಿ ನೀಟಾಗಿ ಹೀಗೆ ಸ್ವಲ್ಪ ಗ್ಲೂನ ಹಾಕ್ಕೊಂಡು ನೀಟಾಗಿ ಸ್ಟಿಕ್ನ ಮಾಡ್ಕೊಳ್ಳಿ. ಅದು ಡ್ರೈ ಆದಮೇಲೆ ನಿಮಗೆ ಅಲ್ಲೇನು ವೈಟಾಗಿ ಕಾಣಿಸ್ತಿದೆ ಅಲ್ವಾಗಲೂ ಅದು ಟ್ರಾನ್ಸ್ಪರೆಂಟಾಗಿ ಹೋಗುತ್ತೆ. ಸೊ ನಿಮಗೆ ಅಲ್ಲೇನು ಕಾಣಲ್ಲ, ಅದು ರಿಮೂನೂ ಆಗಲ್ಲ. ಈಗ ಕುಚ್ಚನ್ನ ಹೇಗೆ ಕಟ್ಟೋದು ಅಂತ ಹೇಳ್ತೀನಿ ಬನ್ನಿ. ನಾನು ಆಲ್ರೆಡಿ ಇಲ್ಲಿ ಒಂದು ಕುಚ್ಚನ್ನ ಕಟ್ಟಿದ್ದೀನಿ. ಇದಕ್ಕೆ 127 ದಾರನ ಡಬಲ್ ಮಾಡಿ 240 ಸ್ಟ್ಯಾಂಡ್ಸ್ ಆಗಿದೆ. ಮತ್ತು ನಾರ್ಮಲ್ ಎಮ್ಮಿಂಗ್ ನೀಡಲ್ಗೆ ನಾನು ಜರಿನ ಇನ್ಸರ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಲಿಕ್ಕೆ. ಟ್ರಿಮ್ಮರ್ ಬೇಕು, ನಿಮಗೆ ಕತ್ತರಿ ಇದ್ರೂ ಅದರಲ್ಲೂ ಕಟ್ನ ಮಾಡ್ಬೋದು. ನೋಡಿ ಹೀಗೆ ನಾನು ತೋರಿಸ್ತೀನಿ ನೋಡಿ. ರಿಂಗ್ ಬೀಡ್ ಒಳಗಡೆಗೆ ಹಿಂದೆಯಿಂದ ಹೀಗೆ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ನಿಮಗೆ ಕುಚ್ಚು ಕಟ್ಟಲಿಕ್ಕೆ ಎಷ್ಟು ನೆಸೆಸಿಟಿ ಇದೆಯೋ ಅಷ್ಟಕ್ಕೆ ಮಾತ್ರ ಹಿಂದೆ ಬ್ಯಾಕಲ್ಲಿ ಇಟ್ಕೊಂಡು ಹೀಗೆ ನೀಟಾಗಿ ಸ್ಟಿಫ್ನ ಮಾಡಿಕೊಂಡು ನೀವು ಸೂಜಿಗೆ ಏನು ಜರಿ ಇಟ್ಕೊಂಡು ಇಟ್ಟಿದ್ವಲ್ವ ಅದನ್ನು ಸೆಂಟ್ರಲ್ಲಿ ಕುಚ್ಚದು ಮಧ್ಯ ಹೊಲಿಯೋ ಥರ ನೀವು ಹೀಗೆ ಹಾಕ್ಕೊಂಡು ನೀಟಾಗಿ ಹೀಗೆ ಟೈಟಾಗಿ ಇಟ್ಕೊಂಡು ಕುಚ್ಚದು ಬ್ಯಾಕ್ ಸೈಡಿಂದ ಹೀಗೆ ಒಂದು ನಾಟ್ನ ಮಾಡಿ ಅದೇನಿದೆ ಥ್ರೆಡ್ಡು ಸ್ಟಾರ್ಟಿಂಗ್ ಅದನ್ನ ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ, ಇಲ್ಲಾಂದರೆ ರಿಮೂವ್ ಆಗುತ್ತದು. ಮತ್ತು 2ನೇ ಸಲ ನಾಟ್ ಮಾಡಿ ಈಗ 3 ಸಲ ನೀಟಾಗಿ ನಾಟ್ ಮಾಡಿಬಿಟ್ಟು ಇದು ಸೂಜಿ ಏನಿದೆ ಅಲ್ವ ಅದನ್ನು ಸೆಂಟ್ರಿಂದ ಆಚೆ ತಕ್ಕೊಳ್ಳಿ. ಚುಚ್ಚಿ ಆಚೆ ತೆಗೀರಿ, ಹೀಗೆ ಆಚೆ ತೆಗೆದ್ರೆ ಸೊ ನಿಮಗೆ ಅದು ನೀಟಾಗಿ ನಾಟ್ ಆಗುತ್ತೆ. ಕುಚ್ಚನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಟ್ರಿಮ್ ಮಾಡಿ. ಟ್ರಿಮ್ ಆದಮೇಲೆ ಹೀಗೆ ಅಲ್ಲಾಡಿಸಿದ್ರೆ ನಿಮಗೆ ಅದು ಉದ್ದ ಇರೋದೆಲ್ಲ ನೀಟಾಗಿ ಕಾಣಿಸುತ್ತೆ. ಆಗ ಉದ್ದ ಇರೋ ಥ್ರೆಡ್ಸ್ನೆಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ. ಅದನ್ನೆಲ್ಲ ಹೀಗೆ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಒಂದೇ ಸಮ ಆಗುತ್ತೆ. ಕುಚ್ಚು ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಹೀಗೇ ಕುಚ್ಚನ್ನ ಕಟ್ಟೋದು. ನಾನು ಫುಲ್ಲು ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಡಿಸೈನ್ ಅಂತ. ನೋಡಿ ಫುಲ್ ಫಿನಿಶ್ ಆದಮೇಲೆ ಹೀಗೆ ಕಾಣಿಸುತ್ತೆ. ಇದಕ್ಕೆ ನೀವು ಏನಿಲ್ಲ ಅಂತಂದ್ರೂ ಒಂದು 300 ಚಾರ್ಜ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಹಾಕ್ಕೊಂಡು ನೋಡಿ ನಿಮ್ಮ ಸ್ಯಾರಿಗೆ ನೀವೇ ಹಾಕ್ಕೋಬೋದು ಬೇರೆಯವ್ರ ಹತ್ರ ಹಾಕ್ಸೋದಕ್ಕಿಂತ.
ಪ್ಲೀಸ್ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಕಾಣಿಸ್ತಿದೆ ಸೀರೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹಾಗೆ ಶೇರ್ ಮಾಡಿ ಈ ವಿಡಿಯೋನ.